ವಾವ್! ಈ ಬ್ಯೂಟಿಫುಲ್ ಆಗಿರೋಂತಹ ಲೊಕೇಶನ್ ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇವತ್ತು ನಾನು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇದರ ಹೆಸರು ತಿಮ್ಮಪ್ಪ ಬೆಟ್ಟ ಅಂತ. ಸೊ ಈ ಜೋಡಿ ಬೆಟ್ಟಗಳು ಆ ಬಂಡೆ ಮೇಲೆ ಎಷ್ಟು ಚೆನ್ನಾಗಿ ನಿಂತಿದೆ ನೋಡೋಕೆ ಎರಡು ಕಣ್ಣು ಸಾಲದು ಆ್ಯಕ್ಚುಲಿ. ಬೆಂಗಳೂರಿಂದ ನಾವು ಹೊರಟಾಗ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ನಾನು ಆ ವಿಡಿಯೋನ ತಗೊಳ್ಳಿಲ್ಲ. ಈಗ ನಾವು ರಾಮನಗರದ ಹತ್ತಿರ ಇದ್ದೀವಿ. ರಾಮನಗರ ಒಳಗಡೆ ಒಂದು ಟರ್ನ್ ಇದೆ. ಅದು ತಗೊಂಡಾದ್ಮೇಲೆ ನಿಮ್ಗೆ ಟ್ರಾಫಿಕ್ ಅಂತೂ ಒಂಚೂರು ಇರೋದಿಲ್ಲ. ಫುಲ್ಲು ಹಳ್ಳಿ ರಸ್ತೆ, ಆ ಕಡೆ ಈ ಕಡೆ ಗದ್ದೆಗಳು ಕಾಣುತ್ತೆ. ಹಾಗೆ ಸುಮಾರು ವೆಜಿಟೇಬಲ್ಸ್ ಬೆಳೆದಿದ್ದಾರೆ ಅಲ್ಲಿ. ಕಾಲಿಫ್ಲವರ್ ಆಗಿರ್ಬೋದು, ಟೊಮ್ಯಾಟೊನ ನೋಡಿದೆ. ಆಮೇಲೆ ಈ ಥರ ತೆಂಗಿನ ತೋಟ ಮತ್ತು ಮಾವಿನ ತೋಟ, ಬಾಳೆ ತೋಟ ಎಲ್ಲ ನೋಡಿದ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಡ್ರೈವ್. ಸಿಟೀಲಿ ಆ ಪಲ್ಯೂಷನ್ ಗಾಳಿ ಕುಡಿದು ಈ ಫ್ರೆಶ್ ಆಗಿರೋ ಗಾಳಿ ಮುಖಕ್ಕೆ ಬಡಿಸ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಫ್ರೆಶ್ನೆಸ್ ನಿಮಗೆ ಫೀಲ್ ಆಗುತ್ತೆ. ಈಗ ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಕಾರ್ ಪಾರ್ಕಿಂಗ್ನ ಮಾಡಿ ಮೇಲೆ ಸ್ವಲ್ಪ ದೂರ ಮೇಲೆ ಬೆಟ್ಟ ಹತ್ತಬೇಕಾಗತ್ತೆ. ಸೊ ಕಾರ್ ಪಾರ್ಕಿಂಗ್ಗೆ ಇವರು 50 ರುಪೀಸ್ ತೊಗೋತಾರೆ, ಹಾಗೆ ಬೈಕ್ಗೆ 20 ರುಪೀಸ್. ಪಾರ್ಕಿಂಗ್ ಮಾಡಿ ಇಲ್ಲಿ ಮುಂದೆ ಬಂದಾಗ ಈ ಬ್ಯೂಟಿಫುಲ್ ಆಗಿರೋಂಥ ವ್ಯೂ ಕಾಣುತ್ತೆ. ಸಣ್ಣ ಸಣ್ಣ ಹಳ್ಳಿಗಳು ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಬೆಟ್ಟದ ಮೇಲೆ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅದರದ್ದು ಹಿಸ್ಟ್ರಿನ ಇಲ್ಲಿ ನೀಟಾಗಿ ಬರೆದಿದ್ದಾರೆ ನೋಡಿ. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಸಣ್ಣ ಪುಷ್ಕರಣಿ ಕಾಣುತ್ತೆ. ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಇದು. ಮೋಸ್ಟ್ಲಿ ಇದರದ್ದು ನೀರನ್ನ ಅಭಿಷೇಕಕ್ಕೆ ಬಳಸ್ತಾರೆ ದೇವರಿಗೆ. ಸೊ ಇಲ್ಲಿ ಬಂದಾಗ ಅದರ ದೇವಸ್ಥಾನ ಇಲ್ಲಿ ಬಾಗಿಲು ಹಾಕ್ಬಿಟ್ಟಿತ್ತು. ಇಲ್ಲಿ ಸುಮಾರು ಟೈಮಿಂಗ್ಸಲ್ಲೇ ತೆಗೆದು ಪೂಜೆ ಮಾಡಿ ಆಮೇಲೆ ಬಾಗಿಲು ಹಾಕ್ಬಿಡ್ತಾರೆ. ಆ ಸಣ್ಣ ಗುಡಿ ದೇವಿ ದೇವಸ್ಥಾನ ಅದು. ಇಲ್ಲಿ ಚೆನ್ನಾಗಿರುವಂಥ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಈ ತುಳಸಿ ಗಿಡನ, ತುಳಸಿ ಕಟ್ಟೆ. ಸೊ ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಈ ದೊಡ್ಡ ಬೃಹದಾಕಾರದ ಬಂಡೆ ಕಾಣುತ್ತೆ. ಈ ಬಂಡೆನ ಹತ್ತಾದ್ಮೇಲೆ ನಿಮಗೆ ಆ ಟ್ವಿನ್ ರಾಕ್ಸ್ ಕಾಣುತ್ತೆ. ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮಕ್ಕಳ ಜೊತೆ ಪಿಕ್ನಿಕ್ ಮಾಡಬೇಕು ಅಂದರೆ ಇದು ಹೇಳಿ ಮಾಡಿಸಿದಂತಹ ಜಾಗ. ಏಕೆಂದರೆ ಬಂಡೆನೂ ತುಂಬ ದೊಡ್ಡದಾಗಿದೆ, ಹಾಗೆ ಮೇಲಿಂದ ಈ ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಕಾಣುತ್ತೆ. ಮಧ್ಯದಲ್ಲಿ ಒಂದು ಸುಂದರವಾದ ಮಂಟಪ ಇದೆ. ಅಲ್ಲಿ ಮಳೆ ಏನಾದರೂ ಬಂದರೆ ನೀವು ಅಥವಾ ಪಿಕ್ನಿಕ್ ಮಾಡ್ಬೋದು. ಅಲ್ಲಿ ಬಂಡೆನೂ ಸುಮಾರು ದೊಡ್ಡದಾಗಿದೆ, ಮಕ್ಕಳು ಕೂಡ ಆಟ ಆಡ್ಬೋದು, ಅಷ್ಟು ದೊಡ್ಡದಾಗಿದೆ.
ಸೊ ಇಲ್ಲಿ ಸನ್ಸೆಟ್ ವ್ಯೂ ತುಂಬ ಚೆನ್ನಾಗೇ ಬರುತ್ತೆ. ಈಗ ಆಲ್ಮೋಸ್ಟ್ ಮಧ್ಯಾಹ್ನ 3-3:30 ಆಗಿದೆ. ಇದ್ರದ್ದು 360 ಡಿಗ್ರಿ ತೋರಿಸ್ತೀನಿ ನೋಡಿ. ಸೊ ಹಾಗೆ ಮುಂದೆ ನಡ್ಕೊತಾ ಹೋದರೆ ಆ ಕಡೆ ಒಂದು ಲೇಕ್ ಇದೆ. ಸೊ ಆ ಲೇಕ್ನ ನೋಡ್ಬೋದು. ಸೊ ಮಳೆಗಾಲ ಮತ್ತು ಚಳಿಗಾಲ ಇದು ಬರೋವಂಥ ಬೆಸ್ಟ್ ಟೈಮ್. ಸಮ್ಮರಲ್ಲಿ ಬಂದರೆ ಬಂಡೆ ತುಂಬ ಕಾದೋಗಿರುತ್ತೆ, ತುಂಬ ಕಷ್ಟ ಆಗುತ್ತೆ. ಹಾಗೆಯೇ ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿ ಅಂಗಡಿಗಳೆಲ್ಲ ಏನೂ ಇಲ್ಲ. ನೀವು ಬಂದಾಗ ಸಫಿಷಿಯೆಂಟ್ ವಾಟರ್ ಮತ್ತು ಏನಾದ್ರು ತಿಂಡಿ ತಿನಿಸೆಲ್ಲ ನೀವು ಬೇಕಾದರೆ ರಾಮನಗರಿಂದನೇ ತೊಗೊಂಬರ್ಬೋದು ಅಥವಾ ಮನೆಯಿಂದನೇ ತೊಗೊಂಬರ್ಬೋದು. ಸೊ ಮುಂದೆ ಹೋಗಿ ನೋಡೋಣ. ಈ ಲೇಕ್ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಸುತ್ತ ತುಂಬ ಮಳೆ ಬಂದಿರೋದ್ರಿಂದ ಗ್ರೀನ್ ಆಗಿದೆ. ಇನ್ನೇನು ಸನ್ಸೆಟ್ ಕೂಡ ಆಗೋದ್ರಲ್ಲಿದೆ. ಸೊ ನಾವು ಇವಾಗ ಈ ಬ್ಯೂಟಿಫುಲ್ ವ್ಯೂಯಿಂದ ವಾಪಸ್ ಬಂದು ಈಗ ಬೆಟ್ಟನ ಇಳಿತಾ ಇದ್ದೀವಿ. ಇಳ್ದಾದ್ಮೇಲೆ ಇಲ್ಲೊಂದು ಸಣ್ಣ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಬೆಂಚ್ ಹಾಕಿದ್ದಾರೆ, ಬನ್ನಿ ನೋಡೋಣ ಅಲ್ಲಿಂದ ಹೇಗೆ ಕಾಣುತ್ತೆ ಅಂತ. ಮೇಲೆ ದೇವಸ್ಥಾನ ಇದೆ. ಸೊ ಅಲ್ಲಿಂದ ನೋಡಿದಾಗ ಈ ಥರ ಕಾಣುತ್ತೆ. ಸೊ ನಾವಿಲ್ಲಿ ಮಧ್ಯ ವಾಪಸ್ ಹೊರಡುವಾಗ ಇಲ್ಲಿ ಟೊಮೆಟೊ ಬೆಳೆದಿದ್ದಾರೆ ನೋಡಿ. ಹಾಗೆ ಮಧ್ಯದಲ್ಲಿ ಒಂದು ಸಣ್ಣ ಕಲರ್ಫುಲ್ ಬರ್ಡ್ ಕೂತಿದೆ. ಸೊ ಹೇಗೆ ಅನ್ನಿಸ್ತು ಈ ವಿಡಿಯೋ? ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.